ಕೃಷ್ಣನ ಜನ್ಮ ತಾಳಿದ್ದೆ ದುಷ್ಟರ ಶಿಕ್ಷೆಗಾಗಿ, ಶಿಷ್ಟರ ರಕ್ಷೆಗಾಗಿ, ವಸುದೈವ ಕುಟುಂಬಕಂ ಅಂತ ಮೊದಲಿಗೆ ಹೇಳಿದಂಥ ವ್ಯಕ್ತಿನೇ ಶ್ರೀಕೃಷ್ಣ. ಅವರು ಹೇಳಿರೋ ಮಾತಿನಲ್ಲಿ ಕೃಷ್ಣಂ ಒಂದೇ ಜಗದ್ಗುರು ಅನ್ನೋ ವಾಕ್ಯವನ್ನು ಪ್ರತಿಪಾದನೆ ಮಾಡೋದಕ್ಕೋಸ್ಕರನೇ ಕೃಷ್ಣ ಜನ್ಮ ತಾಳಿದ್ದು ಅನ್ನೋದನ್ನು ಸಂಕ್ಷಿಪ್ತವಾಗಿ ವಿವರಿಸಿಕೊಟ್ಟಂಥ ಶ್ರೀ ಕುಮಾರೇಶ್ ಸರ್ ಅವರಿಗೆ ಹೃತ್ಪೂರ್ವಕ ವಂದನೆಗಳು. ಕಾರ್ಯಕ್ರಮಕ್ಕೆ ಆಗಮಿಸಿ ಅತಿಥಿ ಸ್ಥಾನವನ್ನು ಅಲಂಕರಿಸಿದ ಶ್ರೀ KM ವಿರೂಪಾಕ್ಷ ಶಿಕ್ಷಣ ಪ್ರೇಮಿಗಳು ಇವರು ಈ ಸಮಾರಂಭವನ್ನು ಕುರಿತು ತಮ್ಮೆರಡು ಅನಿಸಿಕೆಗಳನ್ನು ಹೇಳಬೇಕಂತೇಳಿ ಅನಿಸ್ಕೊಳ್ತೇನೆ. ತಾಕಿ ಬೋಲೋ ಭಾರತ್ ಮಾತಾ ಕಿ, ಶ್ರೀ ಕೃಷ್ಣ ಮಹಾರಾಜ್ ಕಿ, ಶ್ರೀ ಕೃಷ್ಣ ಮಹಾರಾಜ್ ಕಿ. ಈಗ ಎಲ್ಲರೂ ನಿಶಬ್ದವಾಗಿರ್ಬೇಕು. ಅಂದರೆ ನಾವು 2 ನಿಮಿಷದಲ್ಲಿ ನನ್ನ ಮಾತುಗಳು ಮುಗಿಸ್ತೇನೆ. ಇಲ್ಲ ನೀವು ಗಲಾಟೆ ಮಾಡ್ತಿರ್ತಂದ್ರೆ ನೀವು ಅಲ್ಲಿ ಗಲಾಟೆ ಮಾಡ್ತಿರೋದೇ ನಾನು ಇಲ್ಲಿ 1 ತಾಸು ಭಾಷಣ ಮಾಡ್ತೇನೆ. ಹೆಂಗ್ ಮಾಡೋಣ ಹೇಳ್ರಿ. ಪಾವನ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಶ್ರೀ ಸದ್ಗುರು ಶಿವಯೋಗಿ ಹಾಲಸಿದ್ದೇಶ್ವರ ಸ್ವಾಮಿಗಳು, ಹಾಲಸ್ವಾಮಿ ಸಂಸ್ಥಾನ ಮಠ ಹಿರಡಗಲಿ ಇವರ ಪಾದ ಕಮಲಗಳಿಗೆ ಭಕ್ತಿಪೂರ್ವಕ ನಮಸ್ಕಾರಗಳನ್ನ ಸಲ್ಲಿಸ್ತಾ ಈ ಒಂದು ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಕ್ಕಂತಹ ಜೆ ಬಸಪ್ಪ ನಿವೃತ್ತ ಶಿಕ್ಷಕರು ಹಾಗೂ ಈ ಒಂದು ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನು ವಹಿಸಿರ್ತಕ್ಕಂತಹ ಕುಮಾರೇಶ KVH ಪ್ರೌಢಶಾಲೆ ಕಾಂತೇಬೆನ್ನೂರು ಇವರೇ ಹಾಗೂ ಈ ಒಂದು ಕಾರ್ಯಕ್ರಮದ ಇನ್ನೋರ್ವ ಅತಿಥಿಯಾಗಿ ಈ ಒಂದು ಕಾರ್ಯಕ್ರಮ ಉಪಸ್ಥಿತಕ್ಕಂತಹ ಕಡ್ತಿ ಮಂಜುನಾಥ್ ಶ್ರೀ ಮೈಲಮ್ಮ ದೇವಿ ಆರಾಧಕರು ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂತಹ ಈ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂತಹ ನಮ್ಮ ಆತ್ಮೀಯರು ಆಗಿರ್ತಕ್ಕಂತಹ ಕಪಾಲಿ ಹಾಲೇಶ್ ಅವರೇ ಹಾಗೂ ಈ ಒಂದು ಸಂಸ್ಥೆಯ ಮುಖ್ಯಸ್ಥರಾಗಿರ್ತಕ್ಕಂತಹ ಹಾಗೂ ಈ ಒಂದು ಶಾಲೆಯ ಮುಖ್ಯ ಗುರುಗಳಾಗಿರ್ತಕ್ಕಂತಹ ಹಾಗೂ ನನ್ನ ಸಹೋದರರಾಗಿರ್ತಕ್ಕಂತಹ ಹಂಗಿ ಮಠದ ವೀರೇಶ್ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂತಹ ಈ ಒಂದು ಕಾಂತೇಬೆನ್ನೂರು ಹಾಗೂ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ತಾಯಂದಿರೇ, ಪಾಲಕರೇ, ಪೋಷಕರೇ ಹಾಗೂ ಈ ಎಲ್ಲ ಕಾರ್ಯಕ್ರಮದ ಕೇಂದ್ರ ಬಿಂದು ಅಂದರೆ ಈ ಶಾಲೆಯ ಮುದ್ದು ಮಕ್ಕಳು. ಈ ಶಾಲೆಯ ಮುದ್ದು ಮಕ್ಕಳೇ ಈ ಶಾಲೆಯ ಒಂದು ಆಸ್ತಿ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಆ ನನ್ನ ಮುದ್ದು ಮಕ್ಕಳೇ ಹಾಗೂ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಅಚ್ಚುಕಟ್ಟಾಗಿ ನೆರವೇರಲಿಕ್ಕೆ ಮುಖ್ಯ ಕಾರಣಕರ್ತರಂತಂದರೆ ಈ ಶಾಲೆಯ ಶಿಕ್ಷಕಿಯರು, ಈ ಶಾಲೆಯ ಶಿಕ್ಷಕರು. ಯಾಕಂದರೆ ಇಷ್ಟು ಒಂದು ಸುವ್ಯವಸ್ಥಿತವಾಗಿ ಒಂದು ಕಾರ್ಯಕ್ರಮ ನಡೀತಿದಪ್ಪ ಅಂತಂದ್ರೆ ಅದ್ರ ಹಿಂದೆ ಸಾಕಷ್ಟು ಪರಿಶ್ರಮ ಇರ್ತದೆ ಅನ್ನುವಂಥದ್ದು ನನಗೆ ಗೊತ್ತಿದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಒಂದು ಸೊಬಗನ್ನು, ಮೆರಗನ್ನು ತಂದುಕೊಡ್ತಕ್ಕಂತಹ ಈ ಶಾಲಾ ಶಿಕ್ಷಕರಿಗೂ ಕೂಡ ನನ್ನ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇಲ್ಲಿ ಇವತ್ತು ಶ್ರೀ ಕೃಷ್ಣ ಜನ್ಮಾಷ್ಟಮಿ ಅನ್ನುವಂಥ ಕಾರ್ಯಕ್ರಮವನ್ನು ಈ ಒಂದು ಶಾಲೆಯವರು ಹಮ್ಮಿಕೊಂಡಿದ್ದಾರೆ. ಅದು ನಾನು ಕೇಳ್ಪಟ್ಟೆ ಸುಮಾರು ಈ ಶಾಲೆ ಪ್ರಾರಂಭವಾಗಿ 10-12-15 ವರ್ಷ ಆಗಿರ್ಬೋದು. ಆದರೆ ಯಾವತ್ತೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿಲ್ಲ. ಯಾಕಂತ ಗೊತ್ತಿಲ್ಲ. ಆದರೆ ಈ ವರ್ಷ ನಾವು ಅದನ್ನು ಮಾಡೇ ತಿರಬೇಕು, ಅದನ್ನು ಒಂದು ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನುವಂತಹ ಒಂದು ಕಲ್ಪನೆ ಅವರಲ್ಲಿ ಬಂದಾಗ ಈ ಒಂದು ಕಾರ್ಯಕ್ರಮ ನಿರ್ಮಾಣ ಆಗಿದೆ. ಅದು ನಾನು ನೋಡಿದಾಗ ಬಹಳ ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಇವರು ನಿರ್ಮಾಣ ಮಾಡಿದ್ದಾರೆ. ನೋಡಿದರೆ ಇಲ್ಲಿ ಮಹಾಭಾರತ, ರಾಮಾಯಣ ಈ ಥರದ ಒಂದು ಸನ್ನಿವೇಶ ನನಗೆ ನೆನಪಾಗ್ತದೆ. ನಾನು ಹೇಳೋದೇನಪ್ಪ ಅಂತಂದರೆ, ಸಾಮಾನ್ಯವಾಗಿ ನಮ್ಮ ಒಂದು ಧಾರ್ಮಿಕ ಪರಂಪರೆಯಲ್ಲಿ ನೋಡಿದಾಗ ರಾಮಾಯಣ ಮತ್ತು ಮಹಾಭಾರತ ಮತ್ತು ಭಗವದ್ಗೀತೆಗಳು ಇವು ಬಹಳ ಪ್ರಮುಖವಾಗಿರ್ತಕ್ಕಂತಹ ಅಂಶಗಳನ್ನು, ನಮ್ಮ ಜೀವನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಅಂಶಗಳನ್ನು ಒಳಗಿರ್ತಕ್ಕಂತಹ ಮಹಾ ಗ್ರಂಥಗಳು. ಇದರಲ್ಲಿ ಕೃಷ್ಣ ಮತ್ತು ರಾಧೆ ಇವರೆಲ್ಲರೂ ಕೂಡ ಏನಪ್ಪ ಅಂದ್ರೆ ಮಹಾಭಾರತದಲ್ಲಿ ಬರತಕ್ಕಂಥ ಒಂದು ಮುಖ್ಯ ಪಾತ್ರ. ಹಾಗಾಗಿ ಮಹಾಭಾರತ ಅನ್ನುವಂತಹ ಒಂದು ಮಹಾಕಾವ್ಯವನ್ನ ಬರ್ತದಲ್ಲ, ಅವೇ ವಿಚಾರಗಳನ್ನ ತೋರಿಸ್ತಾ ಹೋಗ್ತವೆ. ಯಾಕಂದ್ರೆ ಇಲ್ಲಿ ಒಂದೇ ಒಂದು ಏನಪ್ಪಾ ಅಂತಂದ್ರೆ ದುಷ್ಟ ಶಕ್ತಿಯನ್ನ
ನಾಶ ಮಾಡಿ ಶಿಷ್ಟತೆಯನ್ನು ರಕ್ಷಣೆ ಮಾಡ್ತಕ್ಕಂಥದ್ದೇ ಈ ರಾಮಾಯಣ ಮತ್ತು ಮಹಾಭಾರತದ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ. ಬೇಕಾದ್ರೆ ನೋಡ್ರಿ, ರಾಮಾಯಣ ಮತ್ತು ಮಹಾಭಾರತ ತಿಳ್ಕೊಡ್ರಿ, ಬರೀ ಅಲ್ಲಿ ರಾಕ್ಷಸರು, ಆಮೇಲೆ ಆ ಒಂದು ಇನ್ನೊಬ್ಬ ಒಂದು ಗುರು ಮುನಿಗಳನ್ನ ನಾಶ ಮಾಡ್ತಕ್ಕಂಥದ್ದು, ಅವರ ಒಂದು ಯಾಗವನ್ನ ನಾಶ ಮಾಡ್ತಕ್ಕಂಥದ್ದು, ಹಳ್ಳಿಗೇನೆ ಸುಟ್ಟು ಇದು ಮಾಡ್ತಕ್ಕಂಥದ್ದು, ಈ ತರದ ಸಣ್ಣ ಹುಡುಗ ಸುಮಾರು ಒಂದು 2-3 ವರ್ಷದ ಮಗು ಇರಬೇಕಾದಾಗಲೇ ಆತ ರಾಕ್ಷಸನ್ನ ಕೊಲ್ಲುವಂತಹ ಸನ್ನಿವೇಶಗಳನ್ನ ನಾವು ಭಾರತದಲ್ಲಿ ನೋಡ್ಲಿಕ್ಕೆ ಸಾಧ್ಯತೆ ಇದೆ. ಇಲ್ಲಿ ರಾಧಾಕೃಷ್ಣ ಅವರು ತಮ್ಮದೇ ಆದಂತ ಲೋಕದಲ್ಲಿದ್ದಾರೆ. ಏ ಪುಟ, ಹಲೋ ಹಲೋ, ಈ ಕಡೆ ಕೇಳ್ರಿ. ನಿಮ್ದೇ ಕತೆ ಹೇಳ್ತಿರೋದು, ನಾ ಕೃಷ್ಣನ್ ಹೇಳಕತ್ತಿಲ್ಲ, ನಿಮ್ದೇ. ನೀವೆಲ್ಲರ ಇಷ್ಟ. ಕೃಷ್ಣ ಬೆಣ್ಣೆಯನ್ನ ಕದ್ದು ತಿಂತಾ ಇರ್ತಾನೆ, ಗೊತ್ತಿದೆ ನಿಮ್ಗೆ? ಹೇಳಿದಾರೆ ನಿಮ್ ಟೀಚರು. ಕೃಷ್ಣನಿಗೆ ಬೆಣ್ಣೆ ಅಂದ್ರೆ ಬಹಳ ಇಷ್ಟ. ಅವರು ತಾಯಿ ಹೊರಗಡೆ ಹೋದಾಗ ಆ ಬೆಣ್ಣೆಯ ಗಡಿಗೆಗಳನ್ನ ಒಡೆದು ತಿಂತಾ ಇರ್ತಾನೆ. ಹಾಗಾಗಿ ಕೃಷ್ಣ ಅನ್ನುವಂತಹ ಪಾತ್ರಧಾರಿಯಲ್ಲಿ ನಾವೆಲ್ಲರೂ ಕೂಡ ನಿಮ್ಮನ್ನ ನೈಜವಾಗಿರ್ತಕ್ಕಂತಹ ಕೃಷ್ಣನನ್ನೇ ನಾನು ನೋಡಿದ ತರ ಆಗ್ತಾ ಇದೆ. ಬಹಳ ಸಂತೋಷ ಆಗ್ತದೆ. ಮುದ್ದು ಮಕ್ಕಳೆಲ್ಲರೂ ಕೂಡ ತಮ್ಮ ಅಲಂಕಾರದಲ್ಲಿ ಬಂದಿದ್ದೀರಿ. ಅಲ್ಲಿ ಕೂಡ ರಾಧೆಯರು ಬಹಳ ಚಂದವಾಗಿ ಅಲಂಕಾರವನ್ನು ಮಾಡ್ಕೊಂಡು ಬಂದಿದ್ದಾರೆ. ಈ ಎಲ್ಲಾ ಪರಿಶ್ರಮಕ್ಕೆ ಆಮೇಲೆ ಇದ್ರ ಹಿಂದೆ ಈ ಪಾಲಕರ ಪರಿಶ್ರಮ ಕೂಡ ಇರ್ತದೆ. ಈಗ ನನಗೆ ಅನ್ಸಿದ ಮಟ್ಟಿಗೆ ಒಂದು ವಾರದಿಂದ ಹೇಳಿರ್ತಾರೆ, ಅವರು ಆ ಮಕ್ಕಳಿಗೆ ರಾಧೆಗೆ ಬೇಕಾಗಿರ್ತಕ್ಕಂತಹ ಕಾಸ್ಟ್ಯೂಮ್ಸ್ಗಳು ಏನೇನ್ ಬೇಕು ಅವನ್ನೆಲ್ಲ ಜೋಡಿಸ್ತಾ ಇರ್ತಾರೆ. ಕೃಷ್ಣನ್ ಬೇಕಾಗಿರ್ತಕ್ಕಂಥ ಕಾಸ್ಟ್ಯೂಮ್ಸ್ಗಳು ಏನ್ ಬೇಕು ಅವನ್ನೆಲ್ಲ ಜೋಡಿಸ್ತಾ ಇರ್ತಾರೆ. ಹಾಗಾಗಿ ನಿಮ್ದು ಕೂಡ ಈ ಒಂದು ಪರಿಶ್ರಮ ಇದರಲ್ಲಿ ಇದೆ ಅನ್ನುವಂಥದ್ದು ನನಗೆ ಅರ್ಥ ಆಗ್ತದೆ. ಹಾಗಾಗಿನೇ ಇನ್ನೂ ಕೂಡ ಈ ಶಾಲೆ ಅಭಿವೃದ್ಧಿ ಆಗಬೇಕು, ಈ ಶಾಲೆ ಯಶಸ್ಸನ್ನು ಕಾಣಬೇಕು. ಇಲ್ಲಿ ಓದಿರ್ತಕ್ಕಂಥ ಮಕ್ಕಳು ಹೆಚ್ಚಿನ ವ್ಯಾಸಂಗ ಮಾಡಿ ಸಮಾಜದಲ್ಲಿ ಉನ್ನತ ಶಿಕ್ಷಣ ಪಡೆದು ಸಮಾಜದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿಗಳಾಗಿ ನಿರ್ಮಾಣ ಆಗಬೇಕು ಅನ್ನುವಂತಹ ಆಶಾಭಾವನೆಯೊಂದಿಗೆ, ಜೊತೆಗೆ ಏನಪ್ಪಾ ಅಂತಂದ್ರೆ ಇಲ್ಲಿರ್ತಕ್ಕಂಥ ಟೀಮ್ ವೀರೇಶ್ ಮತ್ತು ಇರ್ತಕ್ಕಂಥ ಶಿಕ್ಷಕರು ಒಳ್ಳೆಯ ಟೀಮ್ ಇದೆ. ಆ ಟೀಮ್ಗೆ ಇಲ್ಲಿರ್ತಕ್ಕಂಥ ಪಾಲಕರು ಕೂಡ ನೀವು ಅಷ್ಟೇ ಸಪೋರ್ಟ್ ಮಾಡಬೇಕು. ಆಗ ಆ ಸಪೋರ್ಟ್ ಮಾಡುವಾಗ ಅವ್ರಿಗೆ ಆ ಥರದ ಸಹಾಯ ಸಹಕಾರ ಕೊಟ್ಟಾಗ ಏನಾಗ್ತದಪ್ಪ ಅಂತಂದ್ರೆ ನಿಮ್ಮ ಮಕ್ಕಳ ಒಂದು ಶಿಕ್ಷಣದ ಗುಣಮಟ್ಟ ಯಶಸ್ವಿಯಾಗಲಿಕ್ಕೆ ಕಾರಣ ಆಗ್ತದೆ. ಇದರಲ್ಲಿ ನಿಮ್ಮ ಪಾತ್ರ ಕೂಡ ಸಾಕಷ್ಟು ಇದೆ. ಯಾಕಂದ್ರೆ ಶಿಕ್ಷಣ ಅನ್ನುವಂಥದ್ದು 3 ಪ್ರಕ್ರಿಯೆಗಳಿಂದ ಆಗ್ತದೆ. ಏನಪ್ಪಾ ಅಂತಂದ್ರೆ ಪಾಲಕ, ಶಿಕ್ಷಕ ಮತ್ತು ಮಗು. 3 ಆಂಗಲ್ ಪ್ರೋಸೆಸ್ ಇದೆಲ್ಲ. ಯಾರೊಬ್ಬರು ಇಲ್ಲಿ ಶಿಕ್ಷಕರಿಂದಲೇ ಎಲ್ಲದನ್ನು ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ, ಪಾಲಕರಿಂದಲೇ ಎಲ್ಲ ಸಾಧನೆ ಮಾಡ್ಲಿಕ್ಕೆ ಆಗಲಿಲ್ಲ, ಮಕ್ಕಳಿಂದಲೇ ಎಲ್ಲದನ್ನು ಆಗ್ಲಿಕ್ಕೆ ಆಗಲ್ಲ. 3 ಆಂಗಲ್ ಪ್ರೋಸೆಸ್ ಅನ್ನುವಂಥದ್ದು ಶಿಕ್ಷಣ ಅನ್ನುವಂಥದ್ದು ನಡೀತದೆ. ಇಲ್ಲಿ ಪಾಲಕನು ಅಷ್ಟೇ ಮುಖ್ಯ, ಶಿಕ್ಷಕನ ಅಷ್ಟೇ ಮುಖ್ಯ, ಹಾಗೂ ವಿದ್ಯಾರ್ಥಿ ಅಷ್ಟೇ ಮುಖ್ಯ. ಹಾಗಾಗಿ ಈ 3 ವ್ಯಕ್ತಿಗಳ ನಡುವೆ ನಡೆಯುವಂತಹ ಶಿಕ್ಷಣ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ಬೇಕಪ್ಪ ಅಂತಂದ್ರೆ ನಿಮ್ಮೆಲ್ಲರ ಸಹಕಾರ ಈ ಶಾಲೆಗೆ ಅನೌಪಚಾರಿಕ ಸಂಪ್ರದಾಯಗಳಾದ ಹಬ್ಬಗಳನ್ನ ಹಾಗೂ ಕತೆ ಕವನ ಗ್ರಂಥಗಳನ್ನು ಮಕ್ಕಳಿಗೆ ಕಲಿಸಿ ಸಂಪ್ರದಾಯವನ್ನ ಔಪಚಾರಿಕವಾಗಿ ಶಾಲೆಗಳಲ್ಲಿ ಆಚರಿಸುವುದರ ಮೂಲಕ ಮಕ್ಕಳಿಗೆ ಅದರ ಪರಿಚಯ ಮಾಡಿಕೊಡ್ಬೇಕು ಅನ್ನೋದನ್ನ ನಮ್ಮ ಶಿಕ್ಷಣ ಪ್ರೇಮಿಗಳಾದಂಥ ಶ್ರೀಯುತ KM ವಿರೂಪಾಕ್ಷ ಸರ್ ಅವರು ಸಂಕ್ಷಿಪ್ತವಾಗಿ ತಿಳಿಸಿಕೊಟ್ಟಿದ್ದಾರೆ. ಅದೇ ಥರ ಗೆಲುವಿನ ಹಾದಿಯಲ್ಲಿ ಮುನ್ನಡೆಯುತ್ತಿರುವ ಮುಂಬರುವ ಪೀಳಿಗೆಗೆ ಆಶಾದೀಪವಾಗಿ ಸದಾ ನಮ್ಮ ಜೊತೆಗಿದ್ದು ನಮ್ಮ ಶಾಲೆಯ ಶ್ರೇಯೋಭಿವೃದ್ಧಿಯನ್ನು ಬಯಸಿದಂಥ ಸರ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ನಾವು ಈ ಕಾರ್ಯಕ್ರಮನ ಯಾಕಾಗಿ ಆಚರಣೆ ಮಾಡ್ತೇವೆ ಅಂದ್ರೆ, ನಾವು ಬಾಲಕರಾಗಿದ್ದಾಗ ನಮ್ಮ ಚೇಷ್ಟೆಗಳು, ನಾವು ಮಾಡ್ತಕ್ಕಂಥ ಚೇಷ್ಟೆಗಳು ಕೃಷ್ಣ ಬಾಲಕನಾಗಿದ್ದಾಗ ಮಾಡ್ತಕ್ಕಂಥ ಚೇಷ್ಟೆಗಳಿಗೆ, ಹಾಗಾಗಿ ನಾವು ಈ ಒಂದು ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತೇವೆ. ನಾನು ನಿನ್ನೆ ಒಂದು ವಾಟ್ಸಪ್ ವಿಡಿಯೋ ತುಣುಕು ನೋಡಿದೆ, ಅದರಲ್ಲಿ ಸಾಂದರ್ಭಿಕವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ. ಒಬ್ಬ ಅಜ್ಜ ತನ್ನ ಮಗಳ ಮಗ ಅಂದ್ರೆ ಗಂಡು ಹುಡುಗ ಹೆಣ್ಣು ಮೊಮ್ಮಗು, ಅದಕ್ಕೆ ಕೃಷ್ಣನ ವೇಷ ಅಲಂಕಾರ ಮಾಡಿ ತೂಗಾಕಿರ್ತಕ್ಕಂಥ ಒಂದು ಗಡಿಗೆಯಲ್ಲಿ ಬೆಣ್ಣೆ ಆ ಮಗುವಿನ ಕೈಯಲ್ಲಿ ಕೋಲನ್ನು ಕೊಟ್ಟು ಅಜ್ಜ ಆ ಮಗುಗೆ ಹೇಳ್ತಾನೆ, ಆ ಗಡಿಗೆ ಹೊಡಿ ಅಂತೇಳಿ. ಆ ಮಗು ಏನ್ ಮಾಡುತ್ತೆ, ಅಜ್ಜನ ಕೈಯನ್ನು ಕೋಲಿಸ್ಕೊಂಡು ಆ ಗಡಿಗೆ ಹೊಡೆದಲ್ಲ ಅಜ್ಜನ ತಲೆಗೆ ಹೊಡಿತೈತಿ. ಮೋಸ್ಟ್ಲಿ ನೀವು ನೋಡಿರ್ತೀರಿ. ಇಂತಹ ಚೇಷ್ಟೆಗಳೇ ನೀವು ಕೂಡ ಮಾಡ್ತಾ ಇರ್ತೀರಿ. ಈಗೇನಿಲ್ಲಿ ವೇಷ ಹಾಕೊಂಬಂದಿರಲ್ಲ, ಇಂತಹ ಅನೇಕ ಚೇಷ್ಟೆಗಳನ್ನು ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡ್ತಾ ಇರ್ತೀರಿ. ಹಾಗಾಗಿ ನಾವು ಕೃಷ್ಣನ ಒಂದು ಬಾಲ್ಯದ ದಿನಗಳ ನೆನಪನ್ನ ಸವಿಯೋದಕ್ಕೆ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ದೇವಕಿಗೆ ಕೃಷ್ಣನನ್ನ ಹಡೆದದ್ದಷ್ಟೇ ಲಾಭ,
ಲಾಲನೆ ಪಾಲನೆ ಎಲ್ಲವೂ ಯಶೋದೆಯ ಪಾಲಿಗೆ. ಮುದ್ದಿಸಿದ್ದು, ಬೈದದ್ದು, ರೇಗಿದ್ದು, ಬಾಚಿ ತಬ್ಬಿದ್ದು, ಅವನ ಸೊಂಟಕ್ಕೆ ಹಗ್ಗ ಕಟ್ಟಿದ್ದು ಎಲ್ಲವೂ ಅವಳಿಗೆ ಪ್ರಿಯ. ಬಾಲಕೃಷ್ಣ ಮನೆಯಲ್ಲಿದ್ದರೆ ಅವನ ಚೇಷ್ಟೆ ತಡೆಯಲಾಗದೆಂದು ಕೈಯಲ್ಲೊಂದು ಕೋಲು ಕೊಟ್ಟು ದನ ಮೇಯಿಸಲು ಅವನನ್ನ ಕಾಡಿಗೆ ಕಳುಹಿಸುತ್ತಿದ್ದಳು ಯಶೋದೆ. ಇದೀಗ ಈ ಕಾರ್ಯಕ್ರಮದ ಮುಂದಿನ ಹಂತ ಅಧ್ಯಕ್ಷರ ನುಡಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಶ್ರೀ ಜೆ ಬಸಪ್ಪ, ನಿವೃತ್ತ ಶಿಕ್ಷಕರು, ಕಾಂತಿಬೆನ್ನೂರು, ಇವರನ್ನ ಅಧ್ಯಕ್ಷೀಯ ನುಡಿಯನ್ನು ನುಡಿಯಲು ಈ ಕಾರ್ಯಕ್ರಮಕ್ಕೆ ನಾನು ಆಹ್ವಾನಿಸ್ತಾ ಇದ್ದೇನೆ. ಉಪಾಧ್ಯಾಯರಾಗಿರ್ತಕ್ಕಂಥ ಶ್ರೀ ವೀರೇಶ್ ಅವರೇ ಮತ್ತು ನಮ್ಮ ವೃತ್ತಿ ಬಾಂಧವ ಆಗಿರ್ತಕ್ಕಂಥ ಶಿಕ್ಷಕರೇ, ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಮುತ್ತು ಮಕ್ಕಳೇ, ನೋಡಿ, ಯಾವುದೇ ಒಂದು ಸಂಘ ಸಂಸ್ಥೆ ಬೆಳಿಬೇಕಾದ್ರೆ ಸಮಾಜದ ಎಣ್ಣೆ ಬತ್ತಿ ಬಿದ್ದಾಗ ಮಾತ್ರ ಆ ಸಂಘ ಸಂಸ್ಥೆ ಬೆಳಿತೈತಿ, ಇಲ್ಲದ ಬೆಳೆಯೋದಲ್ಲ. ಆ ರೀತಿ ಒಂದು ಈ ಸರ್ವೋದಯ ಶಾಲೆಯ ಮುಖ್ಯೋಪಾಧ್ಯಾಯರು, ಶಿಕ್ಷಕ ವೃಂದದವರು ಪರಿಶ್ರಮದಿಂದಾಗಿ ಈ ಒಂದು ಸಂಸ್ಥೆ ಬೆಳೀತಾ ಇದೆ. ಇಂಥ ಒಂದು ಕಾರ್ಯಕ್ರಮಕ್ಕೆ ಪೂಜ್ಯರನ್ನ ನಮ್ಮಂಥವ್ರನ್ನ ಕರೆಸಿ ಆಚರಿಸಕ್ಕಂಥ ಕೃಷ್ಣ ಜನ್ಮಾಷ್ಟಮಿ ಜಯಂತಿ ಇದು ಇವರ ಒಂದು ಕರ್ತವ್ಯ ಅಧ್ಯಕ್ಷತೆ ಒಂದು ವಹಿಕರ ಅಂತ ನನಗೆ ಅನಿಸ್ತದೆ. ಹೇಳಿ, ನಾವು ಪ್ರತಿ ವರ್ಷನೂ ಮಹಾವೀರ ಜಯಂತಿ ಮಾಡ್ತೇವೆ, ಕನಕ ಜಯಂತಿ ಮಾಡ್ತೇವೆ, ಆಮೇಲೆ ವಾಲ್ಮೀಕಿ ಜಯಂತಿ ಮಾಡ್ತೇವೆ, ಕಿತ್ತೂರು ಚೆನ್ನಮ್ಮ ಜಯಂತಿ ಮಾಡ್ತೇವೆ. ಅದರಂತೆಯೇ ಇವತ್ತು ಕೂಡ ಕೃಷ್ಣ ಜನ್ಮಾಷ್ಟಮಿನ ಮೊನ್ನೆ ಸೋಮವಾರ ದಿವಸ 26ನೇ ತಾರೀಕು ಆಗಿರ್ತಕ್ಕಂಥ ಕೃಷ್ಣ ಜನ್ಮಾಷ್ಟಮಿನ ಕಾರಣಾಂತರದಿಂದ ಇವತ್ತು ನಾವು ಮಾಡ್ತಾ ಇದ್ದೇವೆ. ಇದನ್ನು ಈ ತಿಂಗಳವರೆಗೆ ಮಾಡ್ಬೋದು ಅಂತಕ್ಕಂಥದ್ದು ಒಂದು ಅಭಿಪ್ರಾಯ ಇದೆ, ಇರಲಿ. ಆಮೇಲೆ ನಾಳೆ ಸೆಪ್ಟೆಂಬರ್ 17ನೇ ತಾರೀಕು ಅದು ವಿಶ್ವಕರ್ಮ ಜಯಂತಿ ಕೂಡ ಇದೆ. ಈ ಜಯಂತಿಗಳು ಎಲ್ಲ ನೋಡಿದ್ರೆ ಇವೆಲ್ಲವೂ ಅನೇಕ ಶರಣರು, ಸಂತರು ಹುಟ್ಟಿರ್ತಕ್ಕಂಥ ದಿನಗಳು. ಅವರ ದಾರಿಯಲ್ಲಿ ನಾವು ನಡಿಬೇಕು ಅಂತಕ್ಕಂಥ ಅವರ ಸಂದೇಶವನ್ನ ಮನುಕುಲಕ್ಕೆ ಆಧರಿಸಿವೆ. ಅವರ ಒಂದು ದಾರಿಯಲ್ಲಿ ನಾವು ನಡಿಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಇವತ್ತು ಈ ಕಾರ್ಯಕ್ರಮ ಮಾಡ್ತೇವೆ. ನಾವು ನೋಡ್ತೇವೆ ಇವತ್ತಿನ ದಿನಮಾನದಲ್ಲಿ ನೈತಿಕ ಮೌಲ್ಯಗಳು ಅಂತಕ್ಕಂಥದ್ದು ಆರೋಗ್ಯ ಹಿಡಿತಕ್ಕಂಥ ಸಂದರ್ಭದಲ್ಲಿ ಇವತ್ತು ತಂದೆ ತಾಯಿ ಸಂಬಂಧ ಇಲ್ಲ, ಅಣ್ಣ ತಮ್ಮಗಳ ಸಂಬಂಧ ಇಲ್ಲ, ಅಕ್ಕ ತಂಗಿಯರ ಸಂಬಂಧ ಇಲ್ಲ, ಒಬ್ಬರಿಗೆ ಎಲ್ಲಿ ನೋಡಿದ್ರು ಪ್ರೀತಿ ಪ್ರೇಮ ವಿಶ್ವಾಸ ಅಂತಕ್ಕಂಥದ್ದಿಲ್ಲ, ಯಾರಲ್ಲಿ ಸಮಾಧಾನ ಶಾಂತಿ ಇಲ್ಲ. ಇವತ್ತು ದೇವ್ರು ನಮಗೆ ಗೊತ್ತ, ಎಲ್ಲರಿಗೂ ಉಂಡಿತನ ಕೊಡಿ ಬರ್ತಾನ ಅಂತಕ್ಕಂಥದ್ದು ಇಲ್ಲೇನಂತ ನನಗೆ ಅನ್ಸತಿ. ಇವತ್ತು ಎಲ್ಲ ಕಡೆ ನೋಡ್ತೀವಿ. ಹಿಂದೊಂದು ಕಾಲಕ್ಕೆ ನಾವು ಸಣ್ಣವರಿದ್ದಾಗ ನಾವು ಉಪವಾಸ ಇದ್ವಿ, ಇವತ್ತು ಉಪವಾಸ ಇರ್ತಕ್ಕಂಥ ಕಾಲ ಇವತ್ತಿಲ್ಲ. ಹೀಗಿದ್ದಾಗೂ ಕೂಡ ಎಲ್ಲ ಇದ್ದು ಅವತ್ತಿನ ಕಾಲದೊಳಗೆ ಆಹಾರದ ಕೊರತೆ ಇತ್ತು, ನೆಮ್ಮದಿ ಇತ್ತು. ಇವತ್ತೇನೆಲ್ಲ ಐತಿ, ಆದ್ರೆ ನೆಮ್ಮದಿ ಇಲ್ಲ ಅಂತಕ್ಕಂಥದ್ದು. ಈ ನೆಮ್ಮದಿಯನ್ನ ಸೃಷ್ಟಿಸೋದಕ್ಕಾಗಿಯೇ ಇಂಥ ಶರಣರ, ಮಹಾತ್ಮರ, ಸಂತರ ನಾವು ಜಯಂತಿಯನ್ನು ಆಚರಣೆ ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ವಿಚಾರ. ಇವತ್ತು ನಾವು ನೋಡ್ತೀವಿ, ಎಲ್ಲಿ ನೋಡಿದ್ರೆ ಭಯ ಭಕ್ತಿದೆ. ದೇವಸ್ಥಾನಗಳು ಜಾಸ್ತಿ ಆದವು, ಆದ್ರೆ ದೈವತ್ವಲ್ಲ. ಈ ಊರಲ್ಲಿ, ನಮ್ಮ ಊರಲ್ಲಿ ಸಾಕಷ್ಟು ದೇವಸ್ಥಾನಗಳಾದವು, ಪುನರುಜ್ಜೀವನಗೊಂಡವು. ಪ್ರತಿಯೊಂದು ಊರಲ್ಲಿ ನಾವು ಇವತ್ತು ದೇವಸ್ಥಾನಗಳು ಸಾಕಷ್ಟು ಅದಾವೆ. ಆದರೆ ನಮ್ಮಲ್ಲಿ ಇವತ್ತು ದೈವತ್ವ ಅಂತಕ್ಕಂಥದ್ದು ಇವತ್ತು ಕಡಿಮೆ ಆಯ್ಕೊಂತ ಹೋಗ್ತೈತಿ. ಆ ದೈವತ್ವವನ್ನು ನಾವು ಇವತ್ತು ಬೆಳೆಸಬೇಕಾಯ್ತು. ಆ ದೈವತ್ವ ಅಂದ್ರೇನು? ಭಕ್ತಿ ಅಂತಕ್ಕಂಥದ್ದು. ಭಕ್ತಿ ನಾವಿಲ್ಲಿ ನೋಡ್ತೀವಿ. ಶ್ರೀಕೃಷ್ಣ ಯಾರಿಗೆ ಹೋಲಿದ? ಯಾರಿಗೆ ಹೋಲಿದ ಶ್ರೀಕೃಷ್ಣ? ಶ್ರೀಕೃಷ್ಣ ಸತ್ಯಭಾಮ ಮತ್ತು ಇಲ್ಲಿ ರುಕ್ಮಿಣಿ ಅಂತಕ್ಕಂಥ ಇವರ ಒಂದು ವಿಚಾರದಲ್ಲಿ ನಾವು ತಗೊಂಡಾಗ, ಸತ್ಯಭಾಮ ಅಂತಕ್ಕಂಥಕ್ಕೆ ಏನು ಒಂದು ತಕ್ಕಡಿಯಲ್ಲಿ ವಜ್ರ ವೈಢೂರ್ಯ ಬಂಗಾರಗಳನ್ನ ಇಟ್ಟು ಒಂದು ತಕ್ಕಡಿಯಲ್ಲಿ ಪಲ್ಟಲ್ಲಿ ಇಟ್ಟಾಗ, ಈಕೆ ರುಕ್ಮಿಣಿ ಆಗಿರ್ತಕ್ಕಂಥಕ್ಕೆ ತನ್ನ ಒಂದು ಪ್ರೀತಿ ಪ್ರೇಮದಿಂದ ಒಂದು ನಿಷ್ಕಳಂಕವಾಗಿರ್ತಕ್ಕಂಥ ಹೃದಯ ಇಟ್ಕೊಂಡಿರ್ತಕ್ಕಂಥ ಆ ಯಾರು ರುಕ್ಮಿಣಿ ಒಂದು ತಗಡೆಯಲ್ಲಿ ಆ ಒಂದು ಏನು ತುಳಸಿ ದಳವನ್ನು ಇಟ್ಟಾಗ ಆ ತುಳಸಿ ದಳವನ್ನ ಶ್ರೀಕೃಷ್ಣ ತಗೊಂಡ ಅಂತಕ್ಕಂಥದ್ದು. ಅಂದ್ರೆ ಶ್ರೀಕೃಷ್ಣ ಬೇಕಾಗಿರ್ತಕ್ಕಂಥದ್ದು ಒಂದು ಭಕ್ತಿ. ಅದಕ್ಕೆ ತುಳಸಿ ಅದು ಪವಿತ್ರವಾಗಿರ್ತಕ್ಕಂಥದ್ದು. ಎಲ್ಲಾ ಸಾಧನವಿದ್ದು ತುಳಸಿ ಇಲ್ಲದ ಪೂಜೆ ಒಲ್ಲನೋ ಶ್ರೀ ಹರಿ ಒಲ್ಲನೋ. ಇದನ್ನ ಒಂದು ಮಾತು ಹೇಳ್ತಾರೆ, ಎಲ್ಲ ಸಾಧನವಿದ್ದು ಎಲ್ಲ ಸಾಧನವಿದ್ದು ತುಳಸಿ ಇಲ್ಲದ ಪೂಜೆ ಒಲ್ಲನೋ ಶ್ರೀಹರಿತ ಕೊಳ್ಳನೋ. ಕಮಲ ಮಲ್ಲಿಗೆ ಜಾಜಿ ವಿಮಲ ಗಂಟ ಪಂಚವಾದ್ಯವಿದ್ದು ಅಮಲ ಪಂಚಭಕ್ಷ ಪರಮಾನ್ನಗಳಿದ್ದು ತುಳಸಿ ಇಲ್ಲದ ಪೂಜೆ ಒಲ್ಲನೋ ಶ್ರೀಹರಿತ ಕೊಳ್ಳನೋ. ತುಳಸಿ ಇಲ್ಲದ ಪೂಜೆ ಒಲ್ಲನೋ ಶ್ರೀಹರಿತ ಕೊಳ್ಳನೋ. ಹೀಗೆ
ತುಳಸಿಗೆ ಬಹಳ ಮಹತ್ವ ಇದೆ. ಮೊನ್ನೆ ದಿವಸ ನಾವು ಕೇಳಿರ್ಬೋದು ತಾವು ಎಲ್ಲ ಮಠ ಮಾನ್ಯಗಳು ಇವತ್ತು ಕಂಪ್ಲಿ ಆಗಲಿ ಹೊಸಪೇಟೆ ಆಗಲಿ ಉಡುಪಿ ಒಳಗೆ 1 ಲಕ್ಷ ಇವನ ಏನು ತುಳಸಿ ದಳವನ್ನಿಟ್ಟು ಪುಷ್ಪಾರ್ಚನೆ ಮಾಡ್ತಕ್ಕಂಥದ್ದು ತಾವು ಮೊನ್ನೆ ಟಿವಿಯಲ್ಲಿ ಆಗಲಿ ಅಥವಾ ಪೇಪರ್ನಲ್ಲಿ ನೋಡಿರ್ಬೋದು. ಹೀಗೆ ಈ ಏನಂದ್ರೆ ಕೃಷ್ಣ ಅವನು ಭಕ್ತಿ ಪ್ರೇಮಿ, ಅವನು ಎಲ್ಲರನ್ನ ಆದರಿಸ್ತಕ್ಕಂಥದ್ದು, ಎಲ್ಲರೊಳಗೆ ಪ್ರೀತಿ ಎತ್ಕೊಂಡಿರ್ತಕ್ಕಂಥದ್ದು, ಆ ಬೇರೆ ಬಂದವರಿಗೆ ಏನು ಒಂದು ಅವಕಾಶ ಕಲ್ಪಿಸಿಕೊಟ್ಟಿರ್ತಕ್ಕಂಥ ತಾವು ಕೇಳಿದ್ವಿ. ಕೃಷ್ಣ ಸುಧಾಮ ಅಂತಕ್ಕಂಥ ಗೆಳತನ ಇದ್ರೆ ಇರಬೇಕು ಸ್ನೇಹಿತರೆ ಅಂದ್ರೆ ಕೃಷ್ಣ ಸುಧಾಮ ಅಂತವ್ರ ಸ್ನೇಹಿತರು ಇರಬೇಕು. ಕೃಷ್ಣ ಮತ್ತು ಸುಧಾಮ ಕೂಡ ಅವನ ಕಾರಣಾಂತರದಿಂದ ಬಡತನ ಬಂದಾಗ ಆತನ ಹೆಂಡತಿ ಹೇಳ್ತಾಳಕ್ಕ, ಯಾರು ಸುಧಾಮನ ಹೆಂಡತಿ, ಹೋಗ್ರಿ ನಮಗೆ ಇಷ್ಟೆಲ್ಲ ಬಡತನ ಬಂದೈತಿ, ಮಕ್ಕಳು ಮರಿ ಅದಾವು, ನನ್ನ ಸ್ನೇಹಿತ ಕೃಷ್ಣ ಹಾಗೆ ಹೀಗ ಅಂತ ಹೇಳ್ತಾರಲ್ಲ, ಕೃಷ್ಣನ ಹತ್ರ ಹೋಗಿ ಏನಾದ್ರು ತಗೊಂಬರಿ ಅಂದಾಗ ಆಯ್ಕೆ ಅವನು ಕೃಷ್ಣನ ಹತ್ರ ಹೋಗ್ತಾನೆ. ಯಾರು ಸುಧಾಮ. ಆ ಹೋಗೋ ಕಾಲಕ್ಕೆ ತನ್ನೊಂದು ಹರಕು ವಸ್ತ್ರದಲ್ಲಿ ಒಂದಿಷ್ಟು ಅವಲಕ್ಕಿಯನ್ನು ಕಟ್ಕೊಂಡು ಹೋಗ್ತಾನ. ಆ ಅವಲಕ್ಕಿಯನ್ನು ಕೃಷ್ಣ ಕೊಟ್ಟಾಗ ಆ ಭಕ್ತಿ ಪ್ರೀತಿ ಪ್ರೇಮ ವಿಶ್ವಾಸನ ಕೊಟ್ಟಾಗ ಆ ಅವಲಕ್ಕಿ ಅವನಿಗೆ ಬಹಳ ರುಚಿಸ್ಬಿಡ್ತೈತೆ. ಇವನು ಯಾಕೆ ಬಂದಾನ ಕೃಷ್ಣ ಅಂತ, ಯಾಕೆ ಬಂದಾನ ಸುಧಾಮ ಅನ್ನೋದು ಕೃಷ್ಣನ್ ಗೊತ್ತಾಗ್ತೈತಿ. ಆಗ ಅವನು ಅಪ್ರತ್ಯಕ್ಷವಾಗಿ ಅಲ್ಲಿ ಹೋಗಿ ಸಕಲ ಎಂದೂ ಮರೆಯಲಾರದಂತ ಸಕಲ ಐಶ್ವರ್ಯವನ್ನು ಕೊಟ್ಟು ಕಾಪಾಡ್ತಾನೆ. ಯಾರು ಕೃಷ್ಣ. ಹಂಗೆ ನಮ್ದೇವ್ರಿಗೆ ನಮ್ದೇ ಇದ್ದಾರೆ ಬೊಮ್ಮ ಅಂತ. ಇಲ್ಲೇ ವಯಸ್ಸಿನ ಮಿತಿ ಇಲ್ಲ, ಮಾಡುವ ಕೆಲಸಕ್ಕೆ ಸಮಯದ ಪರಿವೇ ಇಲ್ಲ ಅನ್ನೋ ಮಾತಿಗೆ ಅವರೇ ಪ್ರತೀಕ ಅಂತ ತೋರಿಸ್ಕೊಟ್ರು. ಅವ್ರು ಹೇಳಿದ್ರು ನೈತಿಕ ಮೌಲ್ಯಗಳು ಕಣ್ಮರೆಯಾಗಿದೆ, ಅದನ್ನ ಮಕ್ಕಳಲ್ಲಿ ಬಿಂಬಿಸ್ಬೇಕು ಅಂತ. ಅದನ್ನ ನಮಗೆ ಸವಿವರವಾಗಿ ತಿಳಿಸಿಕೊಟ್ಟಂತ ಬಸಪ್ಪ ಸರ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆ. ಮಕ್ಕಳೇ, ಕೃಷ್ಣ ಯಾರ ಮನೆಯಲ್ಲಿ ಬೆಣ್ಣೆ ಕದ್ದು ತಿಂತಾ ಇದ್ನೋ ಆ ಮನೆಯ ಐಶ್ವರ್ಯ ಹೆಚ್ಚಾಗ್ತಾ ಇತ್ತಂತೆ. ಹಾಗಾಗಿನೇ ಗೋಪಿಯರೆಲ್ಲ ಕೃಷ್ಣನಿಗೆ ನಮ್ಮ ಮನೆಯಲ್ಲಿ ಬೆಣ್ಣೆ ತಿನ್ಲಿ, ನಮ್ಮ ಮನೆಯಲ್ಲಿ ಬೆಣ್ಣೆ ತಿನ್ಲಿ ಅಂತ ಹೇಳಿ ಕೃಷ್ಣನಿಗೆ ಬೆಣ್ಣೆ ತಿನ್ಸೋದಕ್ಕೆ ಮುಗಿ ಬೀಳ್ತಾ ಇದ್ರಂತೆ. ಇದೀಗ ಈ ಸಮಾರಂಭದ ಪಾವನ ಸಾನ್ನಿಧ್ಯ ವಹಿಸಿರುವ ಸದ್ಗುರು ಶಿವಯೋಗಿ ಶ್ರೀ ಹಾಲಸಿದ್ದೇಶ್ವರ ಮಹಾಸ್ವಾಮಿಗಳು ಸಂಸ್ಥಾನ ಮಠ ಹಿರಡಗಲಿ ಇವರಿಂದ ಆಶೀರ್ವಚನ. ಸಮುಲ್ಲೇಖನ ಬಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣೇ ನಮಃ. ಗ್ರಾಮದ ವಿನಾಯಕ ಸಂಸ್ಥೆಯ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಇರ್ತಕ್ಕಂಥ ಆತ್ಮೀಯರು, ಗುರುಗಳ ಮೇಲೆ ಹಿರಿಯರ ಮೇಲೆ ಅಪಾರವನ್ನ ಅಭಿಮಾನವನ್ನ ಇಟ್ಕೊಂಡಿರ್ತಕ್ಕಂಥ ಮೈಲಮ್ಮನ ದೇವಿಯ ಆರಾಧಕರಾಗಿರ್ತಕ್ಕಂಥ ಮಂಜುನಾಥ್ ಕಡತಿ ಅವರೇ, ಇಳಿ ವಯಸ್ಸಿನೊಳಗ ಸುಂದರವಾಗಿ ತಮ್ಮ ಒಂದು ನುಡಿಯನ್ನ ಸಲ್ಲಿಸಿರ್ತಕ್ಕಂಥ ಜಂಗಣ್ಣನವರು ಬಸಪ್ಪ ಸರ್ ಅವರೇ, KVH ಸಂಸ್ಥೆಯ ಪ್ರೌಢಶಾಲೆ ಕಾಂತ್ಯಪ ನಿರ್ವಾಹಕರು ಕುಮಾರೇಶ್ ಸರ್ ಅವರೇ, ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಹಿರೇಡಗಲಿಯ ಕಪಾಲಿ ಹಾಲೇಶ್ ಅವರೇ, ಅಧ್ಯಕ್ಷರು ವಿನಾಯಕ ಸಂಸ್ಥೆ ವಿದ್ಯಾಸಂಸ್ಥೆ, ಗುರುಗಳ ಮೇಲೆ ಅಪಾರ ಭಕ್ತಿ ಶ್ರದ್ಧೆಯಿಂದ ಇಟ್ಟುಕೊಂಡು ಹಿರಿಯರ ಮೇಲೆ ಅಪಾರವಾಗಿರ್ತಕ್ಕಂಥ ಪ್ರೀತಿಯನ್ನು ಇಟ್ಟುಕೊಂಡು ಬೆಳೆದು ಬಂದಿರತಕ್ಕಂಥ HM ಹೆಮ್ಗಿ ಮಠದ ವೀರಸ್ ಸರ್ ಅವರೇ, ಈ ಸಂಸ್ಥೆಯೊಳಗೆ ಓದತಕ್ಕಿರ್ತಕ್ಕಂಥ ಮುದ್ದು ಮಕ್ಕಳ ತಂದೆ ತಾಯಂದಿರೇ, ಗ್ರಾಮದ ಹಿರಿಯರೇ, ಈ ಒಂದು ಸಂಸ್ಥೆಯೊಳಗೆ ಸೇವೆಯನ್ನು ಸಲ್ಲಿಸ್ತಕ್ಕಂಥ ನಮ್ಮ ತಾಯಂದರು ಭಾಳ ಚಂದ ಮಾತಾಡಿದರು. ಅವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ನಾವು ನೆನೆಸಿಕೊಂಡು, ಕತೆಗಳು ಸಾಕಷ್ಟು ಅದಾವ, ತಿಳ್ಕೊಂಡು ನಡೆಯಲು ಬಹಳ ಕಷ್ಟ ಆಗೈತಿ. ಇವತ್ತು ನಮ್ಮ ಭಾರತೀಯ ಸಂಸ್ಕೃತಿ ಹೆಂಗಪ್ಪ ಅಂತಂದ್ರೆ ಹೆಜ್ಜೆ ಹೆಜ್ಜೆಗೂ ನಮ್ಮನ್ನು ಹೆಚ್ಚಿಸ್ತಕ್ಕಂಥ ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿ. ಇವತ್ತು ನಮ್ಮನ್ನ ಕಾಪಿ ಮಾಡ್ತಕ್ಕಂಥದ್ದು ಹೊರದೇಶಗಳು ಕಾಪಿ ಮಾಡ್ತಾ ಇದ್ದಾರೆ, ಆದ್ರೆ ನಾವು ಅದನ್ನು ಮರಿತಾ ಇದ್ದೀವಿ. ಆ ಹಬ್ಬ ಮಾಡಿದ್ರೆ ಏನು ಬರ್ತೈತಿ, ಈ ಹಬ್ಬ ಏನು ಮಾಡಬಾರ್ದೈತಿ ಅಂತೇಳಿ ನಮ್ಮೊಳಗನ ನಾವು ಅದನ್ನ ಹಬ್ಬವನ್ನ, ಹರಿದಿನಗಳನ್ನ, ಸಂಸ್ಕೃತಿಗಳನ್ನ ಮರೆಸ್ತಕ್ಕಂಥವ್ರು ಭಾಳ ಮಂದಿ ಆಗಿದ್ದಾರೆ. ಇವತ್ತು
ಪ್ರತಿಯೊಂದು ಮಣ್ಣಿನೊಳಗೂ ಕೂಡ ಇವತ್ತು ಕಾಂತೇಬೆನ್ನೂರು ಐತಂದ್ರೂ ಕೂಡ ನಮ್ಮ ಭಾರತೀಯ ಸಂಸ್ಕೃತಿ ಹೆಂಗಪ್ಪ ಅಂದ್ರೆ ಈ ಕಾಂತೇಬೆನ್ನೂರು ಕೂಡ ಪ್ರತಿಯೊಂದು ಮಣ್ಣಿನೊಳಗೂ ಕೂಡ ಶರಣರಾಗಿ ಹೋಗ್ಯಾರ, ಶರಣರಾಗಿ ಹೋಗಿರ್ತಕ್ಕಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿ ಒಳಗೆ ಪ್ರತಿಯೊಂದು ಹೇಳ್ತಾರೆ. ನೀನು ಅಲ್ಲಿ ಒಬ್ಬರು ಯಾರು ಶರಣಿ ಇರ್ತಾರೆ. ಇವತ್ತು ಮಕ್ಕಳನ್ನ ನಾವು ಕೃಷ್ಣ ಮತ್ತು ರಾಧೆ ಅವ್ದೇನೇ ಇರಲಿ, ಇದು ಒಂದು 5 ನಿಮಿಷದ ಕಾರ್ಯಕ್ರಮ ಕೊಟ್ಟು ಸರಿಸ್ತಕ್ಕಂಥದ್ದಲ್ಲ. ಇವತ್ತು ಪಾಲಕರು ನಮ್ಮ ಆಚರಣೆಗಳನ್ನ ಸಂಸ್ಕೃತಿಗಳನ್ನ ಮಕ್ಕಳಿಗೆ ಹೇಳ್ಕೊಟ್ಟಾಗ ಆ ಮಕ್ಕಳು ಕೂಡ ಮುಂದೆ ಒಂದು ನಮ್ಮ ಭಾರತೀಯ ಭವ್ಯ ಪರಂಪರೆ ಉಳಿಲಿಕ್ಕೆ ಸಾಧ್ಯತೆ ಇದೆ. ಹೀಗಾಗಿ ಭಾಳತ್ ಮಾತನಾಡಲಿಕ್ಕೆ ಇಷ್ಟಪಡೋದಿಲ್ಲ. ಮಕ್ಕಳ ಕಾರ್ಯಕ್ರಮ ಇದೆ. ಈ ಒಂದು ಕಾರ್ಯಕ್ರಮ, ಈ ಸಂಸ್ಥೆ ಇನ್ನೂ ಹೆಚ್ಚಿನ ರೀತಿ ಒಳಗೆ ಬೆಳೀಲಿ. ಈ ಬೆಳೀಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಬಹಳ ಮುಖ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ, ಇವತ್ತು ನಮ್ಮ ಜಂಗಣ್ಣನವರು ಬಸಪ್ಪ ಸರ್ ಅವರು $1,001 ರೂಪಾಯಿಯನ್ನು ಈ ಸಂಸ್ಥೆಗೆ ಫಿಕ್ಸ್ ಇಡಲಿಕ್ಕೆ ಕೊಟ್ಟಿದ್ದಾರೆ. ಅವರಿಗೂ ಕೂಡ ಹಾಲೇಶ ಶ್ರೀಕೃಷ್ಣನ ಆಶೀರ್ವಾದ, ಈ ಗ್ರಾಮದ ಸಮಸ್ತ ದೈವದ ಅನುಗ್ರಹ ಅವರ ಮೇಲೆ ಇರಲಿ. ಇನ್ನೂ ಕೊಡಿತಕ್ಕಂಥ ಶಕ್ತಿ ಹಾಲೇಶ ದೈಪಾರ್ಶ್ರಿ ಅನ್ನುವಂಥ ಮಾತನ್ನು ತಿಳಿಸಿ, ಹಾಲೇಶ್ ಅವರು ಬಂದು ಈ ಒಂದು ಕಪಲ್ ಇವರು ಬಸಪ್ಪ ಅವರು ಕೊಟ್ಟಿದ್ದಾರೆ, FT ಇಡಬೇಕಂತ ಅವ್ರು ಒಳ್ಳೆಯದ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ದಯಪಾಲಿಸಿದ ಪೂಜ್ಯರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು. ಕೃಷ್ಣಾವತಾರದ ಮುಖ್ಯ ಉದ್ದೇಶವೇ ಸಾರ್ವಕಾಲಿಕ ಭಗವದ್ಗೀತೆಯ ಉಪದೇಶ. ಅರ್ಜುನ ಕೇವಲ ನೆಪ ಮಾತ್ರ. ಕೃಷ್ಣ ಆಶೆ ಪಡುವುದು ನಮ್ಮ ಮನಸ್ಸೆಂಬ ಮೃದುವಾದ ಬೆಣ್ಣೆಯನ್ನ ಅಲ್ಲಿ ಕೃಷ್ಣನನ್ನು ತುಂಬಿಕೊಳ್ಳಬೇಕು. ಕೃಷ್ಣ ಜನ್ಮಾಷ್ಟಮಿಯ ಈ ದಿನದಂದು ಆತನ ಕುರಿತು ಧ್ಯಾನಿಸುವುದು, ತಮ್ಮ ಮಕ್ಕಳ ಮೂಲಕ ಕೃಷ್ಣನ ಮೇಲಿನ ಭಕ್ತಿಯನ್ನು ವ್ಯಕ್ತಪಡಿಸುವುದು ಮತ್ತು ಮಕ್ಕಳೊಂದಿಗೆ ಸಂಭ್ರಮಿಸುವುದು ನಿಜವಾದ ಗೋಕುಲಾಷ್ಟಮಿಯಾಗಿದೆ. ಬೇರು ನಿಂತ ಭೂಮಿಯೆಡೆಗೆ ಬಾಗುವುದು ವೃಕ್ಷ, ಭೂಮಿಯ ರವಿಯ ಸುತ್ತುತ್ತಿರುವುದು ಬಿಡದೆ ತನ್ನ ಕಕ್ಷ, ಕಣ್ಣೀರನ ಸುರಿಸುತ್ತಿದೆ ಮೋಡ ದೈನ್ಯದಿಂದ. ಇದೀಗ ಈ ವೇದಿಕೆ ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆ. ಕುಮಾರಿ ಶಾಜಾಂಬಿ ಮ್ಯಾಮ್ ರವರು ವಂದನಾರ್ಪಣಾ ನುಡಿಯನ್ನು ನುಡಿಯಲು ಅವರನ್ನ ಈ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ವಂದನಾರ್ಪಣಾ ಕಾರ್ಯಕ್ರಮದ ನಂತರ ಇಲ್ಲೇನು ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನೀಡೋದಕ್ಕೆ ತಯಾರಿದ್ದಾರೋ ಅವರು ವೇದಿಕೆ ಮೇಲೆ ಗಣ್ಯಮಾನ್ಯರ ಜೊತೆಗೆ ಫೋಟೋ ತೆಗೆಸ್ಕೊಳ್ಬೇಕು. ಆ ಮಕ್ಕಳು ಬ್ಯಾಚ್ ವೈಸ್ ರೆಡಿ ಇರಬೇಕು. ವಂದನಾರ್ಪಣೆಯ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಆರಂಭ ಆಗ್ತತಿ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗುರುಮಾತೆಯರು ಮಕ್ಕಳನ್ನ ಸಿದ್ಧತೆಯಲ್ಲಿ ಇಟ್ಕೊಳ್ಬೇಕು.